ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ AICTE ವತಿಯಿಂದ ಯಶಸ್ವಿ ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಫಾರ್ ಆ್ಯಂಡ್ ಹೊಲಿಸ್ಟಿಕ್ ಅಕಾಡೆಮಿಕ್ ಸ್ಕಿಲ್ಸ್ ವೆಂಚರ್ ಇನಿಷಿಯೇಟಿವ್ ಅಂದರೆ PMSSV ಸ್ಕಾಲರ್ಶಿಪ್ ಅಂತಲೂ ಕೂಡ ಕರಿತೀವಿ. ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ, ಲಾಸ್ಟ್ ಡೇಟ್ ಏನು, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಹೈಯರ್ ಎಜುಕೇಷನ್ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಭಾರತ ಸರ್ಕಾರ ಒಂದು ಖುಷಿ ವಿಷಯ ಕೊಟ್ಟಿದೆ. ಏನಪ್ಪ ಅಂದರೆ PMSSV ಸ್ಕಾಲರ್ಶಿಪ್ ಅಂತೇಳಿ ಒಂದು ಹೊಸ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಮಾಡಿದೆ. ಈ ಸ್ಕಾಲರ್ಶಿಪ್ ಪ್ರಕಾರ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಮತ್ತು AICTE ಅಂಡರ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೊಡಪ್ಪ ಏನಂದರೆ ಇದರಲ್ಲಿ AICTE ಅಫಿಲಿಯೇಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಕೀಮ್ನ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗಳಿಗೆ ಕೋರ್ ಬ್ರಾಂಚ್ಗಳಿಗೆ ಅಡ್ಮಿಷನ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಗಳಿಗೆ ವರ್ಷಕ್ಕೆ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ನ ನೀಡುವಂಥ ಒಂದು ಯೋಜನೆ ಆಗಿದ್ದು. ಬನ್ನಿ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 2024-25 ಸಾಲ ಸ್ಟಾರ್ಟ್ ಆಗಿದೆ. ಈ ವರ್ಷ ಕೂಡ ಅಪ್ಲಿಕೇಶನ್ ಕಾನ್ಫರ್ಮ್ ಆಗಿದೆ. ಎಲಿಜಿಬಿಲಿಟಿ ನೋಡೋದಾದರೆ ಫಸ್ಟ್ ಇಯರ್ ಡಿಗ್ರಿ, ಡಿಪ್ಲೊಮಾ ಲೆವೆಲ್ ಕೋರ್ಸ್ಗೆ ಅಡ್ಮಿಷನ್ ಆಗಿರಬೇಕು. ಅದು AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂದರೆ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಪ್ರೂವ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ಲಿ ನೀವು ಅಡ್ಮಿಷನ್ ಮಾಡಿದರೆ, ಅದು ಫಸ್ಟ್ ಇಯರ್ ಕೋರ್ಸ್ನ ತೊಗೊಂಡಿದ್ರೆ ನಿಮಗೆ 25-26ನೇ ಸಾಲ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಮತ್ತು ಅದ್ರ ಜೊತೆಗೆ ಆ ಸ್ಕಾಲರ್ಶಿಪ್ ಹಣ ಕೂಡ ನಿಮಗೆ ಜಮಾ ಆಗುತ್ತೆ. ಸೆಕೆಂಡ್ ಇಯರ್ ಡಿಗ್ರಿ ಅಥವಾ ಲ್ಯಾಟರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ಆಗಿದ್ದು ಕೂಡ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬರುತ್ತೆ. ಅವ್ರ ಫ್ಯಾಮಿಲಿ ಇನ್ಕಮ್ 8 ಲಕ್ಷ ರೂಪಾಯಿ ಒಳಗಡೆ ಬರ್ತಾ ಇರಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವರ್ಷಕ್ಕೆ ಟೋಟಲ್ 5200 ಸ್ಕಾಲರ್ಶಿಪ್ಗಳು ಕೂಡ ಭಾರತ ಸರ್ಕಾರ ನೀಡುತ್ತೆ. ಅದರಲ್ಲಿ ಏನಪ್ಪ ಅಂದರೆ 2593 ಡಿಗ್ರಿ ವಿದ್ಯಾರ್ಥಿ ಅಂದರೆ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಮತ್ತು 2607 ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ಡಿಪ್ಲೊಮಾ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರುತ್ತೆ. ಟೋಟಲ್ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ಫಸ್ಟ್ ಇಯರ್ ಡಿಗ್ರಿ ಅಥವಾ ಡಿಪ್ಲೊಮಾ ಅಡ್ಮಿಷನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಕೂಡ ಎಲಿಜಿಬಲ್ ಇದ್ದಾರೆ. ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ ಏನಪ್ಪ ಅಂದರೆ 50,000 ರೂಪಾಯಿ ಅಮೌಂಟು ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಅದರ ಜೊತೆಗೆ ಡಿಪ್ಲೊಮಾ ಲೆವೆಲ್ ಸ್ಟೂಡೆಂಟ್ಸ್ಗಳಿಗೆ 30,000 ರೂಪಾಯಿ ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 4 ವರ್ಷಕ್ಕೆ ಅಂದರೆ ಮ್ಯಾಕ್ಸಿಮಮ್ 4 ಇಯರ್ಸು ಅಥವಾ ಲ್ಯಾಟರಲ್ ಎಂಟ್ರಿ ಆಗಿದ್ದರೆ 3 ವರ್ಷಕ್ಕೆ ಬರುತ್ತೆ. ಮತ್ತು ಡಿಪ್ಲೊಮಾ ಲೆವೆಲ್ ಸ್ಟೂಡೆಂಟ್ಸ್ಗಳಿಗೆ 30,000 ರೂಪಾಯಿ ಬರುತ್ತೆ ಮ್ಯಾಕ್ಸಿಮಮ್ 3 ವರ್ಷ. ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದರೆ, ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ಆಗಿದ್ದರೆ 2 ವರ್ಷ ಕೂಡ ಬರುತ್ತೆ. ಈ ಪರ್ಟಿಕ್ಯುಲರ್ ಮೋಡ್ ಆಫ್ ಪೇಮೆಂಟ್ ಏನಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ. ಮತ್ತು ಅರ್ಜಿನ ಯಾವ ಥರ ಸಲ್ಲಿಸಬೇಕೆಂದರೆ ಪ್ರೊಸೀಜರ್ ಏನಪ್ಪ ಅಂದರೆ ನೀವು AICTE ವೆಬ್ಸೈಟ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು. ಆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಮತ್ತು ಆ ಲಿಂಕ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಅರ್ಜಿ ಸಲ್ಲಿಸೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಹಾಕಬೇಕು. ಆನ್ಲೈನ್ ಬಿಟ್ಟು ಬೇರೆ ಕಡೆ ಹಾಕಿದರೆ ಆ ಅಪ್ಲಿಕೇಶನ್ ಕನ್ಸಿಡರ್ ಮಾಡೋದಿಲ್ಲ. ಮತ್ತು AICTE ಅಪ್ಲಿಕೇಶನ್ ವೆರಿಫೈ ಮಾಡುತ್ತೆ, ನಂತರ ಸ್ಕ್ರೂಟ್ನಿ ಮಾಡಿಕೊಂಡು ಸೆಲೆಕ್ಷನ್ ಮಾಡುತ್ತೆ. ಸೆಲೆಕ್ಷನ್ ಯಾವ ಥರ ಅಂದರೆ PUC ಅಥವಾ SSLC ಮೇಲೆ ಅಡ್ಮಿಷನ್ ಆಗಿದ್ದರೆ SSLC ಮೇಲೆ ಡಿಪ್ಲೊಮಾಗೆ ಅಡ್ಮಿಷನ್ ಆಗಿರ್ತಾರೆ, PUC ಮೇಲೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿರ್ತಾರೆ. ಅದರ ಸ್ಕೋರ್ನ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗಳಿಗೆ ಅದರ ರಿಸರ್ವೇಷನ್ ವೈಸ್ ಅವ್ರ ಸ್ಕೋರ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ನೀಡ್ತಾ ಹೋಗ್ತಾರೆ. ಅದರಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಹೇಳಿದ್ನಲ್ಲ, ಈಗ ಡಿಗ್ರಿ ಸ್ಟೂಡೆಂಟ್ಸ್ಗಳಾಗಿದ್ದರೆ ಅವರಿಗೆ 50,000 ರೂಪಾಯಿ ಪ್ರತಿ ವರ್ಷ ಅಂತ 4 ವರ್ಷಕ್ಕೆ, ಮತ್ತು ಡಿಪ್ಲೊಮಾ ಆಗಿದ್ದರೆ ಅವರಿಗೆ 30,000 ರೂಪಾಯಿ ಪ್ರತಿ ವರ್ಷ ಅಂತ 3 ವರ್ಷಕ್ಕೆ ಜಮಾ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಡಿಪ್ಲೊಮಾ ಲೆವೆಲ್ ಆಗಿದ್ದರೆ SSLC ಪರ್ಸೆಂಟೇಜು, ಡಿಗ್ರಿ ಆಗಿದ್ದರೆ ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ಹೋಗಿದ್ದರೆ PUC ಪರ್ಸೆಂಟೇಜ್ನ ಹಿಡಿತಾರೆ. ಮೆಥಡ್ ಆಫ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ವಿದ್ಯಾರ್ಥಿ ಕಂಡೀಷನ್ ನೋಡಬೇಕು. ನಿಮಗೆ PUC ಪರ್ಸೆಂಟೇಜ್ ಆಗಿತ್ತು ಅಂದರೆ ಅವ್ರು ಮೆರಿಟೋರಿಯಸ್ ಸ್ಕಾಲರ್ಶಿಪ್ನ ನೀಡ್ತಾ ಹೋಗ್ತಾರೆ. ಅದರಲ್ಲಿ ಪರ್ಸೆಂಟೇಜ್ ವೈಸ್ ಸೆಲೆಕ್ಟ್ ಮಾಡ್ತಾರೆ. ಡಿಪ್ಲೊಮಾ ಆಗಿದ್ದರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅದ್ರ ಮೇಲೆ ಕೂಡ ರ್ಯಾಂಕನ್ನು ಬಿಡುಗಡೆ ಮಾಡಿ ಅದ್ರ ಪ್ರಕಾರ ನಿಮಗೆ ಸ್ಕಾಲರ್ಶಿಪ್ ಕೂಡ ಸೆಲೆಕ್ಷನ್ ಮಾಡ್ತಾರೆ. ರಿಸರ್ವೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ OBC SC ST ಕ್ಯಾಟಗರಿ ವೈಸು ಅವರಿಗೆ ರಿಸರ್ವೇಷನ್ ಕೂಡ ಕೊಡ್ತಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿನ ಸಲ್ಲಿಸಬೇಕು, ಯಾವುದೇ ಕಾರಣ ಕೂಡ ಬೇರೆ ಇಲ್ಲ. ಟೋಟಲ್ ಕರ್ನಾಟಕಕ್ಕೆ ಈ ವರ್ಷ ನೋಡಿ ಫ್ರೆಂಡ್ಸ್ 140 ಡಿಗ್ರಿಗೆ 129 ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. AICTE PM ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ಅರ್ಜಿನ ಯಾವ ಥರ ಸಲ್ಲಿಸೋದು ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಓಪನ್ ಆಗಿದೆ ಯಶಸ್ವಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತ. ಸೊ ಈ ಕ್ಯಾಂಡಿಡೇಟ್ ಏನಾದರೂ ಒಂದು ಸರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ಕಂಟಿನ್ಯೂಸ್ ರಿನ್ಯೂವಲ್ ಮಾಡ್ತಾ ಹೋಗಬೇಕು ಪ್ರತಿ ವರ್ಷವೂ ಕೂಡ. ಡಿಗ್ರಿ ಆಗಿದ್ದರೆ 4 ವರ್ಷಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್, ಡಿಪ್ಲೊಮಾ ಆಗಿದ್ದರೆ 3 ವರ್ಷಕ್ಕೆ ಸ್ಕಾಲರ್ಶಿಪ್ ರಿನ್ಯೂವಲ್ ಮಾಡ್ತಾ ಹೋದರೆ ಅವ್ರಿಗೆ ಖಂಡಿತ ಕೂಡ ಪ್ರತಿ ವರ್ಷ ಜಮಾ ಆಗ್ತಾ ಹೋಗುತ್ತೆ. ಯಶಸ್ವಿ ಸ್ಕಾಲರ್ಶಿಪ್ ಸ್ಕೀಮ್ಗೆ ಆಲ್ರೆಡಿ ಇಲ್ಲೇ ನೀವು ಹೊಸದಾಗಿದ್ದೆ ಅಂದರೆ ಫಸ್ಟ್ ಟೈಮ್ ಏನಿದೆ ಅಂದರೆ ಅವರು ಏನಪ್ಪ ಅಂದರೆ ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟರ್ ಆದಮೇಲೆ ಆಟೋಮೆಟಿಕ್ಲಿ ಅವರಿಗೆ ಸ್ಕಾಲರ್ಶಿಪ್ ಕೂಡ ಎಲಿಜಿಬಲ್ ಆಗುತ್ತೆ. ನಂತರ ಏನಪ್ಪ ಅಂದರೆ ಆ ಮ್ಯಾನ್ಯುವಲ್ ಕೂಡ ಬಿಡುಗಡೆ ಮಾಡಿದರೆ, ಅಬೌಟ್ ದಿ ಸ್ಕೀಮು ಯೂಸರ್ ಮ್ಯಾನ್ಯುವಲ್ ಫಾರ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕೂಡ ಬಿಟ್ಕೊಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಾನೀಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಮ್ಯಾನ್ಯುವಲ್ ಫಾರ್ SSV ಸ್ಟೂಡೆಂಟ್ಸ್ ಅಂದರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ, ರಿಜಿಸ್ಟರ್ ಓಪನ್ ಆಗಿರುತ್ತೆ. ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮು. ರಿಜಿಸ್ಟರ್ ಆದಮೇಲೆ ಅವರು ಅಪಾರ್ ID ಕೂಡ ಕೇಳುತ್ತೆ. ಅಪಾರ್ IDನ ಕೂಡ ಎಂಟ್ರಿ ಮಾಡಿಕೊಂಡು ಅವ್ರ ನೇಮು, ಆಧಾರ್ ನೇಮು, ಯಾವ ಇಯರು, ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ 8 ಲಕ್ಷ ರೂಪಾಯಿ ಒಳಗಡೆ ಐತಿಲ್ಲ ಚೆಕ್ ಮಾಡುತ್ತೆ. ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡು ಕನ್ಫರ್ಮ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು. ಅವರು ಇಮೇಲ್ IDಗೆ ಒಂದು ಕ್ಯಾಂಡಿಡೇಟ್ ID ಮತ್ತು ಪಾಸ್ವರ್ಡ್ ಕೂಡ ಬರುತ್ತೆ. ಅದನ್ನು ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆಗೋದಾಗ ಈ ಥರ ಬರುತ್ತೆ: ಪರ್ಸನಲ್ ಡೀಟೇಲ್ಸು, ಫ್ಯಾಮಿಲಿ ಇನ್ಕಮು, ಇನ್ಸ್ಟಿಟ್ಯೂಟ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು ಮತ್ತು ಅಟ್ಯಾಚ್ಮೆಂಟ್ ಕೂಡ ಕೇಳುತ್ತೆ.
ಇವನ್ನೆಲ್ಲನೂ ಕೂಡ ಭರ್ತಿ ಮಾಡಿಕೊಂಡು ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ ಫೈಲ್ನ. ಆಮೇಲೆ ಕ್ಲಿಕ್ ಆನ್ ಸೇವ್ ಅಂತ ಮಾಡ್ಕೋಬೇಕು. ಫ್ಯಾಮಿಲಿ ಇನ್ಕಮ್ ಹೇಳಿದ್ನಲ್ಲ 8 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಮತ್ತು ಇನ್ಸ್ಟಿಟ್ಯೂಟ್ ಯಾವ ಇನ್ಸ್ಟಿಟ್ಯೂಟಿಗೆ ಅಡ್ಮಿಷನ್ ಆಗಿದೆ ಆ ಇನ್ಸ್ಟಿಟ್ಯೂಷನ್ ಡೀಟೇಲ್ಸು ಮತ್ತು ಮೋಡ್ ಆಫ್ ಅಡ್ಮಿಷನ್ ಕೌನ್ಸಿಲಿಂಗ್ ಆಗಿದೆ, ಡೈರೆಕ್ಟ್ ಅಡ್ಮಿಷನ್ ಆಗಿದೆ ಏನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಪ್ಲೊಮಾ ಡಿಗ್ರಿನ ಅನ್ನೋದನ್ನು ಕೂಡ ಚೂಸ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಡೀಟೇಲ್ಸು ನೀವು ಯಾವುದಕ್ಕೆ ಎಜುಕೇಷನ್ಗೆ ನೀವು ಏನಪ್ಪ ಅಂದರೆ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಏನಾದರೂ ಮುಂಚೆ ಸೆಲೆಕ್ಟ್ ತೊಗೊಂಡಿದ್ದಾರೋ SSV ಸ್ಕಾಲರ್ಶಿಪ್ನಲ್ಲಿ ಅನ್ನೋ ಅಮೌಂಟ್ ಅನ್ನೋದನ್ನು ಕೂಡ ಇನ್ಸ್ಟಿಟ್ಯೂಟ್ನ ಕನ್ಫರ್ಮ್ ಕೂಡ ಮಾಡ್ಕೋಬೇಕಾಗುತ್ತೆ. ನಂತರ ಸೇವ್ ಮಾಡ್ಕೊಂಡ್ಮೇಲೆ ಎಜುಕೇಷನ್ ಡೀಟೇಲ್ಸು ಹೈಯರ್ ಎಜುಕೇಷನ್ ಸೆಕೆಂಡ್ರಿ PUC ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅಥವಾ SSLC ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡ್ಮೇಲೆ ಆ ಪರ್ಸೆಂಟೇಜ್ ವೈಸ್ ಏನಪ್ಪ ಅಂದರೆ ನಿಮಗೆ ರ್ಯಾಂಕ್ ಕೂಡ ಬಿಡುಗಡೆ ಮಾಡ್ತಾರೆ. ಆ ರ್ಯಾಂಕ್ ನಂತರ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ನ ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮದು ಟೋಟಲಿ ಆ ಮೆರಿಟ್ ಮೇಲೇ ಕೂಡ ಅಂದರೆ ಸೆಲೆಕ್ಟ್ ಮಾಡ್ತಾರೆ. ಆ ಮೆರಿಟ್ಗೆ ರಿಸರ್ವೇಷನ್ ಕೂಡ ಇರುತ್ತೆ. SC ST OBC ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ನಾರ್ಮ್ಸ್ ಪ್ರಕಾರ ರಿಸರ್ವೇಷನ್ ಇರುತ್ತೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಆದಮೇಲೆ ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಬ್ಯಾಂಕ್ ಸೀಡಿಂಗ್ ಆಗಿದೆಯಲ್ಲ ಸರ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನಂತರ ಸೀಡಿಂಗ್ ಆದಮೇಲೆ ಅವ್ರಿಗೆ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಫೈನಲಿ ಅವ್ರ ಅಟ್ಯಾಚ್ಮೆಂಟ್ ಕೂಡ ಓಪನ್ ಆಗುತ್ತೆ. ಅಟ್ಯಾಚ್ಮೆಂಟ್ನಲ್ಲಿ ನಿಮಗೆ ಏನೇನು ಅಪ್ಲೋಡ್ ಮಾಡಬೇಕಿತ್ತಲ್ಲ ಡಿಕ್ಲರೇಷನ್ ಆಫ್ ದಿ ಕ್ಯಾಂಡಿಡೇಟ್ ಅವನ್ನೆಲ್ಲ ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ಈ 1 ರಿಂದ 2 ತಿಂಗಳಲ್ಲಿ ನಿಮಗೆ ಪ್ರತಿ ವರ್ಷವೂ ಕೂಡ 50,000 ರೂಪಾಯಿ ಅಂತೇಳಿ ಡಿಗ್ರಿ ಮುಗಿಯೋದ್ರೊಳಗಾಗಿ 2 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ. ಹಾಗಾಗಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ PM SSV ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ, ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.